ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಅಂತಿಮ BA ಇತಿಹಾಸ ಕೋರ್ಸ್ 3 ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿ ಇದರಲ್ಲಿ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗುವ. ಮೊದಲಿಗೆ ನಾವು ಬ್ಲಾಕ್ 1ರಲ್ಲಿ ಬರುವಂತಹ ಎಲ್ಲ ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ತಿಳ್ಕೊಳ್ಳುವ, ಅದರ ಪಾಯಿಂಟ್ಸ್ಗಳನ್ನು ಹಾಗೂ ಅದರ ವಿವರಣೆಯನ್ನು ತಿಳ್ಕೊಳ್ಬೇಕು. ಬ್ಲಾಕ್ 1ರಲ್ಲಿ ಬರುವಂಥ ಮುಖ್ಯವಾದ ಪ್ರಶ್ನೆಗಳನ್ನು ಸರಿಯಾಗಿ ಕಲಿತ ನಂತರ ನೀವು ಬ್ಲಾಕ್ 2ರಲ್ಲಿ ಬರುವಂತಹ ಪ್ರಶ್ನೆಯ ಕಡೆಗೆ ಹೋಗಬೇಕಾಗ್ತದೆ. ಈಗ ನಾವು ಈಗಾಗಲೇ ವಿಜಯನಗರ ಸಾಮ್ರಾಜ್ಯದ ಆಡಳಿತದ ಬಗ್ಗೆ, ವಿಜಯನಗರ ಸಾಮ್ರಾಜ್ಯದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಕೂಡ ತಿಳ್ಕೊಂಡಿದ್ದೇವೆ. ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ ಅದು. ಇನ್ನು ಇದರಲ್ಲಿ ಘಟಕ 6ರಲ್ಲಿ ಬಂದಿರುವಂತಹ 15 ಅಂಕದ ಪ್ರಶ್ನೆ ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಓದ್ಕೊಳ್ಳೇಬೇಕು. ಕಲೆ ವಾಸ್ತುಶಿಲ್ಪದ ಬಗ್ಗೆ 15 ಅಂಕಕ್ಕೆ ಪ್ರಶ್ನೆಗಳು ಬಂದಿದೆ. ಆಗ ನಾವು ವಿಜಯನಗರ ಸಾಮ್ರಾಜ್ಯದಲ್ಲಿ ಇರುವಂತಹ ದೇವಾಲಯಗಳ ಬಗ್ಗೆ, ಅಲ್ಲಿನ ಒಂದು ವಾಸ್ತುಕಲೆಗಳ ಬಗ್ಗೆ ಬರಿತಾನೆ ಹೋಗಬೇಕು. ಅಲ್ಲಿನ ಮೂರ್ತಿ ಶಿಲ್ಪದ ಬಗ್ಗೆ, ಚಿತ್ರಕಲೆ, ಸಾಹಿತ್ಯದ ಬಗ್ಗೆ ಬರಿತಾ ಹೋಗಬೇಕು. ವಿಜಯನಗರದ ಅರಸರು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಮಾಡಿದಂತಹ ಸಾಧನೆ ಸ್ಮರಣೀಯವಾಗಿದೆ. ದಕ್ಷಿಣ ಭಾರತದ ಅನೇಕ ಭಾಗಗಳಲ್ಲಿ ಇವರು ನಿರ್ಮಿಸಿದಂತಹ ಅನೇಕ ಸ್ಮಾರಕಗಳ ಕುರುಹುಗಳು ಈಗಲೂ ಕೂಡ ಇದೆ. ರಾಜಧಾನಿಯಾಗಿದ್ದಂತಹ ವಿಜಯನಗರವು ಬೃಹತ್ ಪ್ರಮಾಣದ ಕಟ್ಟಡಗಳಿಂದ ಭವ್ಯವಾಗಿ ಕಂಗೊಳಿಸುತ್ತಿತ್ತು. ಅಬ್ದುಲ್ ರಜಾಕನು ಈ ನಗರದ ವೈಭವವನ್ನು ಕುರಿತು ವಿಜಯನಗರದ ಪಟ್ಟಣವು ಹೇಗಿದೆ ಎಂದರೆ, ಕಣ್ಣುಗಳು ಅಂತಹ ನಗರವನ್ನು ಎಂದೂ ನೋಡಿಲ್ಲ. ಇದಕ್ಕೆ ಸಮನಾದ ಬೇರೊಂದು ನಗರವು ಜಗತ್ತಿನಲ್ಲಿ ಇದೆ ಎಂದು ಕಿವಿಗೂ ಬಿದ್ದಿಲ್ಲ ಅಂತ ಹೇಳಿದ್ದಾರೆ. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಅಂತ ಹೇಳಿದರೆ, ವಿಜಯನಗರದ ಪಟ್ಟಣವು ನಾನು ಯಾವತ್ತೂ ಈ ಥರ ನಗರವನ್ನು ನೋಡಲಿಲ್ಲ, ಇದಕ್ಕೆ ಸಮನಾದ ಬೇರೊಂದು ನಗರ ಇದೆ ಅಂತ ಕೂಡ ಕಿವಿಯಲ್ಲೂ ಕೂಡ ನನಗೆ ಕೇಳಲಿಲ್ಲ ಅಂತ ಹೇಳಿದ್ದಾರೆ. ವಿಜಯನಗರದ ಅರಸರು ಚಾಲುಕ್ಯ ಮತ್ತು ಹೊಯ್ಸಳರ ರೀತಿಯ ವಾಸ್ತುಶಿಲ್ಪ ಶೈಲಿಯನ್ನು ಅನುಸರಿಸಿ ಅನೇಕ ಕಟ್ಟಡಗಳನ್ನು ನಿರ್ಮಿಸಿದ್ದಾರೆ. ಚಾಲುಕ್ಯ ಮತ್ತು ಹೊಯ್ಸಳ ರೀತಿಯ ವಾಸ್ತುಶಿಲ್ಪದ ಶೈಲಿಯನ್ನು ಅನುಸರಿಸಿ ಅನೇಕ ಕಟ್ಟಡಗಳನ್ನು ನಿರ್ಮಿಸಿದ್ದಾರೆ. ಇವರ ಕಾಲದಲ್ಲಿ ದೇವಾಲಯ, ಅರಮನೆ, ಕೋಟೆ, ಮಹಾಮಂಟಪ, ವಸಂತ ಮಹಲ್, ಸಾರ್ವಜನಿಕ ಕಟ್ಟಡಗಳು, ಗೋಪುರಗಳು, ಕೆರೆ ಕಟ್ಟೆಗಳು, ಕಾಲುವೆಗಳು ಮುಂತಾದವುಗಳನ್ನು ನಿರ್ಮಿಸಲಾಗಿದೆ. ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಇತರೆ ಕಟ್ಟಡಗಳ ಬಗ್ಗೆ ನಾವು ಮಾತನಾಡ್ತಾ ಅಲ್ಲಿ ಮುಖ್ಯವಾಗಿ ಶೃಂಗೇರಿಯ ವಿದ್ಯಾಶಂಕರ ದೇವಾಲಯದ ಬಗ್ಗೆ ಬರೀರಿ. ಮೊದಲನೆಯ ಪಾಯಿಂಟ್ಸಲ್ಲಿ ಶೃಂಗೇರಿಯ ವಿದ್ಯಾಶಂಕರ ದೇವಾಲಯ ವಿಜಯನಗರ ಕಾಲದ ಆರಂಭದ ದೇವಾಲಯಗಳಲ್ಲಿ ಪ್ರಮುಖವಾಗಿರುವಂಥದ್ದು. ಈ ದೇವಾಲಯದ ವಿನ್ಯಾಸವು ಭಾರತದಲ್ಲಿ ಅಪೂರ್ವವಾದ ಮಾದರಿಯಾಗಿರುವಂಥದ್ದು. ಅಷ್ಟೇ ಅಲ್ಲದೆ ಈ ದೇವಾಲಯವನ್ನು ಶ್ರೀಚಕ್ರದ ವಿನ್ಯಾಸದಲ್ಲಿ ಜ್ಯೋತಿಷ್ಯ ಮಾಲಾಂಕಗಳ ಮೇಲೆ, ಎತ್ತರದ ಜಗುಲಿಯ ಮೇಲೆ ಕಗ್ಗಲ್ಲಿನಲ್ಲಿ ನಿರ್ಮಿಸಲಾಗಿದೆ. ನೀವು ಶೃಂಗೇರಿಗೆ ಹೋದಂಥ ಸಂದರ್ಭದಲ್ಲಿ, ಶೃಂಗೇರಿಯ ದೇವಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ನಮಗೆ ಇಲ್ಲಿ ಕಾಣಸಿಗ್ತದೆ. ಅಂದರೆ ಮೇಲ್ಗಡೆಯಲ್ಲಿ ನಾವು ನೋಡಿದರೆ ಆ ಒಂದು ಕಲ್ಲು, ಶ್ರೀಚಕ್ರದ ಕಲ್ಲು ಕಾಣ್ಬೋದು. ಶ್ರೀಚಕ್ರದ ವಿನ್ಯಾಸದಲ್ಲಿರುವಂತಹ ಕಲ್ಲು ನಮಗೆ ಆ ಒಂದು ದೇವಾಲಯದ ಒಳಗಡೆ ಕಾಣ್ತದೆ. ನಾವು ಒಳಗಡೆ ಹೋದ ತಕ್ಷಣ ಮೇಲ್ಗಡೆ ಎಲ್ಲ ನೀವು ನೋಡ್ಕೊಳ್ಳಿ. ಇನ್ನೊಮ್ಮೆ ಶೃಂಗೇರಿ ದೇವಾಲಯಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ನೀವೇನು ಮಾಡಿ, ಅದರ ಒಳಗೆ, ದೇವಾಲಯದ ಒಳಗೆ ಒಮ್ಮೆ ಮೇಲ್ಗಡೆಯಲ್ಲೆಲ್ಲ ನೋಡ್ಕೊಳ್ಳಿ. ಅಲ್ಲಿ ಏನಿದೆ ಅಂತ ಹೇಳಿದರೆ ಶ್ರೀಚಕ್ರದ ವಿನ್ಯಾಸದಲ್ಲಿರುವಂತಹ ಒಂದು ಜ್ಯೋತಿಷ್ಯ ಮಾಲಾಂಕಗಳ ಮೇಲೆ, ಎತ್ತರದ ಜಗುಲಿಯ ಮೇಲೆ ಕಗ್ಗಲ್ಲಿನಲ್ಲಿ ನಿರ್ಮಿಸಿದ್ದಾರೆ. ಯಾವುದು? ಶೃಂಗೇರಿಯ ವಿದ್ಯಾಶಂಕರ ದೇವಾಲಯದಲ್ಲಿ. ಅದು ಮೊದಲನೆಯ ದೇವಾಲಯ. ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪ ಮತ್ತು ಕಲೆಯ ಬಗ್ಗೆ ಹೇಳ್ತಾ ಹೋಗಬೇಕಾದ್ರೆ ಅಲ್ಲಿ ಅವರು ಮೊದಲು ಮಾಡಿರುವಂಥದ್ದು ಶೃಂಗೇರಿಯ ವಿದ್ಯಾಶಂಕರ ದೇವಾಲಯದ ಬಗ್ಗೆ ಅವರು ಹೇಳ್ತಾ ಇರುವಂಥದ್ದು. ದೇವಾಲಯದ ಮಂಟಪದಲ್ಲಿರುವ 12 ಕಂಬಗಳು. ನೀವು ದೇವಾಲಯಕ್ಕೆ ಹೋದರೆ ಇದನ್ನೆಲ್ಲ ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಳಿ, ಮತ್ತು ಅಲ್ಲಿ ಹೋದಾಗ ನಿಮಗೆಲ್ಲವೂ ಕೂಡ ಆ ಒಂದು ಆಧಾರಗಳೆಲ್ಲ ಸಿಗ್ತದೆ ನೋಡಿ. ದೇವಾಲಯದ ಮಂಟಪದಲ್ಲಿರುವ 12 ಕಂಬಗಳು 12 ರಾಶಿಗಳನ್ನು ಪ್ರತಿನಿಧಿಸ್ತದೆ. ಅಲ್ಲಿ ಹೋದರೆ ನಮಗೆ 12 ಕಂಬ ಸಿಗ್ತದೆ. ಆ 12 ಕಂಬ ಏನನ್ನು ಪ್ರತಿನಿಧಿಸ್ತದೆ ಅಂತ ಹೇಳಿದರೆ 12 ರಾಶಿಯ ಬಗ್ಗೆ ಹೇಳುವಂಥದ್ದು, 12 ರಾಶಿಗಳ ಬಗ್ಗೆ ಹೇಳುವಂಥದ್ದನ್ನು ಕಾಣ್ಬೋದು. ದೇವಾಲಯದ ಶಿಖರವು ಹೊಯ್ಸಳ ಮಾದರಿಯಾಗಿದ್ದು ನವರಂಗದ ಕಂಬಗಳಲ್ಲಿ ದ್ರಾವಿಡ ಶೈಲಿಯು ಎದ್ದು ಕಾಣುತ್ತದೆ. ನವರಂಗದ ಕಂಬಗಳಲ್ಲಿ ಏನಿದೆ, ದ್ರಾವಿಡ ಶೈಲಿಯಲ್ಲಿ ಕಾಣ್ತದೆ. ಪಾಯಿಂಟ್ ನಂಬರ್ 2 ಅಲ್ಲಿ ವಿಜಯನಗರದ
ಪ್ರಥಮ ಹಂತದ ದೇವಾಲಯಗಳಲ್ಲಿ ಕೃಷ್ಣ ದೇವಾಲಯ, ನರಸಿಂಹ ದೇವಾಲಯ, ಗಾಣಗಿತ್ತಿಯ ಜೈನ ದೇವಾಲಯಗಳು ತುಂಬಾ ಮುಖ್ಯವಾಗಿರುವಂಥದ್ದು. ನೀವು ಇಲ್ಲಿ ಅದನ್ನು 3-4 ಪಾಯಿಂಟ್ಸ್ ರೀತಿಯಲ್ಲಿ ಬೇರೆ ಬೇರೆ ಪಾಯಿಂಟ್ಸ್ ಆಗಿ ಕೂಡ ಬರೀಬಹುದು. ಒಂದು ಕೃಷ್ಣ ದೇವಾಲಯ, ನರಸಿಂಹ ದೇವಾಲಯ, ಗಾಣಗಿತ್ತಿಯ ಜೈನ ದೇವಾಲಯ ಮುಖ್ಯವಾಗಿರುವಂಥದ್ದು. ಇವು ಗರ್ಭಗೃಹ, ಸುಕನಾಸಿ, ಅಂತರಾಳ, ರಂಗಮಂಟಪ ಮತ್ತು ಅಧಿಷ್ಠಾನವನ್ನು ಒಳಗೊಂಡಿದೆ. ಒಂದನೆಯ ದೇವರಾಯ ಕಟ್ಟಿಸಿದಂತಹ ರಾಮಚಂದ್ರ ಅಥವಾ ಹಜಾರರಾಮ ದೇವಾಲಯವು ಈ ಹಂತದ ಪ್ರಮುಖ ದೇವಾಲಯ. ವಿಜಯನಗರದ ದೇವಾಲಯಗಳಲ್ಲಿ ಹಂಪಿಯಲ್ಲಿರುವ ವಿಠಲ ದೇವಾಲಯವು ಶೃಂಗಾರಮಯ ಕಲಾತ್ಮಕ ಕೆಲಸಕ್ಕೆ ಹೆಸರಾಗಿದೆ. ಯಾವುದು? ಇದನ್ನು ಕೂಡ ಪಾಯಿಂಟ್ಸಲ್ಲಿ ತಗೊಳ್ಳಿ ನೀವು. ವಿಜಯನಗರದ ದೇವಾಲಯಗಳಲ್ಲಿ ಹಂಪಿಯಲ್ಲಿರುವಂತಹ ವಿಠಲ ದೇವಾಲಯವು ಶೃಂಗಾರಮಯ ಕಲಾತ್ಮಕ ಕೆಲಸ ಇದೆ ಅಂತ ಹೇಳ್ತಾ ಇದ್ದಾರೆ. 2ನೆಯ ದೇವರಾಯನ ಕಾಲದಲ್ಲಿ ಪ್ರಾರಂಭವಾದ ಈ ದೇವಾಲಯಕ್ಕೆ ಕಲ್ಯಾಣ ಮಂಟಪವನ್ನು ಕೃಷ್ಣದೇವರಾಯನು ಕಟ್ಟಿಸಿದನು. ಕಲ್ಯಾಣ ಮಂಟಪ ಅಂದರೆ ಮದುವೆ ಎಲ್ಲ ಮಾಡಲಿಕ್ಕೆ ಇರುವಂತಹ ಮಂಟಪವನ್ನು ಕಟ್ಟಿಸಿದ್ದು ಕೃಷ್ಣದೇವರಾಯ. ವಿಷ್ಣುವಿಗೆ ಸಮರ್ಪಿತವಾದ ಈ ದೇವಾಲಯವು ಸಂಪೂರ್ಣವಾಗಿ ಒಂದೇ ಬೃಹತ್ ಶಿಲೆಯಲ್ಲಿ, ಒಂದೇ ಶಿಲೆಯಿಂದ ಅದನ್ನು ನಿರ್ಮಿಸಿದ್ದಾರೆ ಅಂತ. ಮೊದಲೆಲ್ಲ ನೀವು ನೋಡಿದರೆ ಈಗ ದೇವಾಲಯ ಗೋಪುರಗಳಿರ್ಬೋದು ಅಥವಾ ಕಂಬಗಳೆಲ್ಲ ಮೊದಲೆಲ್ಲ ಏನಾಗ್ತಾಯಿತ್ತು ಅಂದರೆ ಒಂದೇ ಶಿಲೆಯಿಂದ ಅವರು ಕೆತ್ತನೆಯನ್ನು ಮಾಡ್ತಾಯಿದ್ರು. ಎಷ್ಟೋ ವರ್ಷಗಳ ಕಾಲ ಕೂಡ ಕೆತ್ತನೆಯನ್ನು ಮಾಡ್ತಾರೆ. ಕೃಷ್ಣಸ್ವಾಮಿ ದೇವಾಲಯ ಮತ್ತು ಅಚ್ಯುತರಾಯ ದೇವಾಲಯ ದ್ರಾವಿಡ ಶೈಲಿಯಲ್ಲಿದೆ. ಈ ಎಲ್ಲ ದೇವಾಲಯಗಳಲ್ಲೂ ದ್ವಾರಬಂಧಕಗಳಲ್ಲಿ ಜಲದೇವತೆ, ಗಂಗೆಯ ಕಲಾತ್ಮಕ ಮಾದರಿಗಳು, ಕೋಲಾಟದ ಭಂಗಿಗಳು ಕೂಡ ತುಂಬಾ ಅತ್ಯುತ್ತಮವಾಗಿದೆ. ಕೋಲಾಟದ ಭಂಗಿಗಳನ್ನೆಲ್ಲ ನಾವು ಆ ಒಂದು ದೇವಾಲಯಕ್ಕೆ ಹೋದಾಗ ಕಾಣ್ಬೋದು. ಇದನ್ನೆಲ್ಲ ನೀವು ಒಂದೊಂದು ದೇವಾಲಯದ ಹೆಸರುಗಳನ್ನು ಬರಿತಾ ಹೋಗಿ. ವಿಜಯನಗರದ ಕಲೆ ವಾಸ್ತುಶಿಲ್ಪ ಅಂತ ಬಂದಾಗ ಆ ಎಲ್ಲ ದೇವಾಲಯಗಳ ಹೆಸರುಗಳನ್ನು ಹೇಳ್ತಾ ಅದನ್ನು ವಿವರಿಸ ಹೋದರೆ ಆಯಿತು. ಅಲ್ಲಿ ದ್ರಾವಿಡ ಶೈಲಿ ಇದೆ, ಅಲ್ಲಿ ಕಲೆ, ಶೃಂಗಾರ, ಕಲಾತ್ಮಕ ವಿನ್ಯಾಸವನ್ನು ಅದರಲ್ಲಿ ಕಾಣ್ಬೋದು. ಅದನ್ನೆಲ್ಲ ನಾವು ಬರಿತಾ ಹೋಗಬೇಕು. ಹಜಾರರಾಮಾಲಯ ದೇವಾಲಯದಲ್ಲಿ ರಾಮಾಯಣ ಮತ್ತು ಕೃಷ್ಣ ಲೀಲೆಗಳ ದೃಶ್ಯ. ರಾಮಾಯಣ ಯಾವುದು? ಹಜಾರರಾಮ ದೇವಾಲಯದಲ್ಲಿ ರಾಮಾಯಣ ಮತ್ತು ಕೃಷ್ಣ ಲೀಲೆಗಳ ದೃಶ್ಯಗಳು ರಮ್ಯವಾಗಿದೆ. ದೇವಾಲಯದ ಹೊರಭಾಗದ ಗೋಡೆಗಳ ಮೇಲೆ ದೇವರುಗಳ ಅಲಂಕೃತ ಸಾಲುಗಳನ್ನು ಕೂಡ ನಾವು ಆ ದೇವಾಲಯದಲ್ಲಿ ಕಾಣಸಿಗ್ತದೆ. ಕೃಷ್ಣದೇವರಾಯನು ಕ್ರಿಸ್ತಶಕ 1513ರಲ್ಲಿ ಒರಿಸ್ಸಾದ ವಿಜಯದ ಸ್ಮರಣಾರ್ಥಕವಾಗಿ ಹಂಪಿಯಲ್ಲಿ ಮಹಾನವಮಿ ದಿಬ್ಬವನ್ನು ಕಟ್ಟಿಸಿದ. ಕೃಷ್ಣದೇವರಾಯ ಒಂದು ಯುದ್ಧದ ವಿಜಯದ ಒಂದು ಕಾರಣಕ್ಕೋಸ್ಕರ ಕಟ್ಟಿಸಿರುವಂಥದ್ದು ಮಹಾನವಮಿ ದಿಬ್ಬ ಹಂಪಿಯಲ್ಲಿ. ಈ ದಿಬ್ಬ ಸಿಂಹಾಸನದ ಜಗಲಿಯಾಗಿತ್ತು. ಸಾರ್ವಜನಿಕವಾಗಿ ಮಹಾನವಮಿಯ ಹಬ್ಬವನ್ನು ಈ ದಿಬ್ಬದ ಮೇಲೆ ಆಚರಿಸುತ್ತಿದ್ದರು. ಇನ್ನು ನಾವು ನೋಡಿದರೆ ಅನಂತಪುರ ಜಿಲ್ಲೆಯ ಹಿಂದೂಪುರದ ಸಮೀಪದಲ್ಲಿರುವ ಲೇಪಾಕ್ಷಿಯ ವೀರಭದ್ರೇಶ್ವರ ದೇವಾಲಯ, ತುಂಬಾ ಪ್ರಖ್ಯಾತಿ ಹೊಂದಿರುವಂಥ ಈ ದೇವಾಲಯ ಲೇಪಾಕ್ಷಿಯ ವೀರಭದ್ರೇಶ್ವರ ದೇವಾಲಯ. ಇದು ವಾಸ್ತುಕಲೆಯ ಒಂದು ಪ್ರಮುಖ ದೇವಾಲಯ ಅಂತಲೇ ಹೇಳ್ಬೋದು. ತುಂಬಾ ವಾಸ್ತುಕಲೆಯಲ್ಲಿ ಕಾಣ್ತದೆ. ತುಂಬಾ ಕಲಾತ್ಮಕ ಒಂದು ವಿನ್ಯಾಸ ನಾವಲ್ಲಿ ಕಾಣ್ತಾ ಹೋಗ್ಬೋದು. ವಾಸ್ತುಕಲೆಯ ಪ್ರಮುಖ ದೇವಾಲಯ ಆಗಿದೆ. ಕೃಷ್ಣದೇವರಾಯನ ಅಧಿಕಾರಿಯಾಗಿದ್ದ ವಿರೂಪಣ್ಣನು ಇದನ್ನು ನಿರ್ಮಿಸಿದ್ದಾನೆ ಎಂದು ಒಂದು ಆಧಾರದ ಮೂಲಕ ತಿಳಿದು ಬರ್ತದೆ. ಈ ದೇವಾಲಯದ ಶಿವಲಿಂಗದ ಮೇಲೆ ಸುಮಾರು 25 ಅಡಿ ಎತ್ತರದ 7 ಹೆಡೆಯ ಸರ್ಪ ಇದೆ ಅಂತ. ತುಂಬಾ ಅದ್ಭುತವಾಗಿ ಕೆತ್ತಿರುವಂತಹ ಒಂದು ದೇವಾಲಯ ಅಂತಲೇ ಹೇಳ್ಬೋದು. ಶಿವಲಿಂಗದ ಮೇಲೆ 25 ಅಡಿ ಎತ್ತರದ ಒಂದು ಬೃಹತ್ 7 ಹೆಡೆಯ ಸರ್ಪ, ಅಂದರೆ ಹಾವು ಇರುವಂಥ 7 ಹೆಡೆ ಹಾವನ್ನು ಹೊಂದಿರುವಂಥ 7 ಹೆಡೆ ಸರ್ಪ ಹೊಂದಿರುವಂಥ ಒಂದು ಶಿಲೆಯನ್ನು ಕಾಣ್ಬೋದಲ್ಲಿ. ದೇವಾಲಯದ ಒಳಗಡೆ ತನ್ನ ನಾಲಿಗೆಯನ್ನು ಚಾಚಿರುವಂಥದ್ದು ಭಕ್ತರ ಕಣ್ಮನ ಸೆಳೆಯುವಂಥದ್ದಾಗಿದೆ ಅಂತ ಹೇಳ್ತಾರೆ. ಇನ್ನು ವಿಜಯನಗರದ ಮೂರ್ತಿಶಿಲ್ಪದ ಬಗ್ಗೆ ಹೇಳಿದರೆ, ವಿಜಯನಗರದ ಆ ಪಾಯಿಂಟ್ಸನ್ನೆಲ್ಲ ತಗೊಳ್ಳಿ. ಮೂರ್ತಿಶಿಲ್ಪ, ಶಿಲ್ಪಕಲೆ, ವಾಸ್ತುಶಿಲ್ಪ, ಚಿತ್ರಕಲೆ, ಸಾಹಿತ್ಯ, ಇದನ್ನೆಲ್ಲ ತಗೊಂಡು ಬರಿತಾ ಹೋಗಬೇಕು. ವಿಜಯನಗರದ ಶಿಲ್ಪಿಗಳು ಬೃಹತ್ ಶಿಲ್ಪಗಳ ನಿರ್ಮಾಣದಲ್ಲಿ ನಿಷ್ಠರಾಗಿದ್ದು, ಇದಕ್ಕೆ ಸಾಕ್ಷಿಯಾಗಿ ಹಂಪಿಯ ದೇವಾಲಯಗಳಲ್ಲಿ ಅಸಂಖ್ಯಾತ ಭಗ್ನ ಮೂರ್ತಿಗಳು ಕಾಣ್ತದೆ. ತುಂಬಾ ಕೆತ್ತನೆಗಳು ಹಾಳಾಗ್ತಾ ಬಂದಿದೆ, ಕೆಲವೊಂದು ನಶಿಸಿ ಹೋಗಿದೆ. ಕೃಷ್ಣದೇವರಾಯನು 22 ಅಡಿ ಎತ್ತರದ ಉಗ್ರ ನರಸಿಂಹ ವಿಗ್ರಹವನ್ನು ನಿರ್ಮಿಸ್ತಾನೆ. ಈ ವಿಗ್ರಹದ ತೊಡೆಯ ಮೇಲೆ ಕುಳಿತ ಲಕ್ಷ್ಮೀ ವಿಗ್ರಹವು ಈಗ ಭಗ್ನವಾಗಿದೆ, ಅಂದರೆ ಹಾಳಾಗಿ ಹೋಗಿದೆ. ಅಂದರೆ ಅನೇಕ ಯುದ್ಧಗಳಿಂದ ಇರ್ಬೋದು ಅಥವಾ ರಾಜರ ಒಂದು ವೈರತ್ವದಿಂದ ಇರ್ಬೋದು, ಎಲ್ಲ ಕಾರಣಗಳಿಂದ ಅದನ್ನು ಭಗ್ನ ಮಾಡ್ತಾ ಹೋಗಿರುವಂಥದ್ದು. ಈ ಮೂರ್ತಿಯನ್ನು ಈಗ ಲಕ್ಷ್ಮೀ ನರಸಿಂಹ ಮೂರ್ತಿ ಎಂದು ಕರೀತಾರೆ. 16 ಅಡಿ ಎತ್ತರದ ಕಡಲೆಕಾಳು ಗಣಪತಿ.
ಸಾಸುವೆ ಕಾಳು ಗಣಪತಿಯನ್ನು ಏಕಶಿಲೆಯಲ್ಲಿ ಕೆತ್ತಲಾಗಿದೆ. ಕಲ್ಲಿನ ರಥ, ಬಡವಿಲಿಂಗ ಮತ್ತು ಹಂಪಿಯಲ್ಲಿರುವ ವೀರಭದ್ರ, 10 ಕರಿಯಮ್ಮ ಕಾಳಿ, ಭೈರವ, ವಿಠಲಸ್ವಾಮಿ, ಈ ರೀತಿಯಾಗಿ ಅನೇಕ ದೇವಾಲಯಗಳು ಮೂರ್ತಿ ಶಿಲ್ಪ ತುಂಬಾ ಪ್ರಖ್ಯಾತಿ ಹೊಂದಿದೆ. ಅಮೋಘ ಕಲಾಕೃತಿಗಳನ್ನು ಹೊಂದಿದೆ ಅಂತ ಹೇಳ್ಬೋದು. ಇನ್ನು ಚಿತ್ರಕಲೆಯ ಬಗ್ಗೆ ಹೇಳಿದರೆ, ವಾಸ್ತುಶಿಲ್ಪ ಕಲೆಯಂತೆ ಚಿತ್ರಕಲೆಯನ್ನು ಬೆಳೆಸುವಲ್ಲಿ ವಿಜಯನಗರದ ಅರಸರು ಆಸಕ್ತಿಯನ್ನು ತೋರಿದರು. ವಿಜಯನಗರದ ಉತ್ತರಾರ್ಧ ಕಾಲದ ಅರಸರು ಚಿತ್ರಕಲೆಗೆ ತುಂಬಾ ಪ್ರೋತ್ಸಾಹ ಮಾಡ್ತಾರೆ. ಆಗಿನ ಕಾಲದಲ್ಲಿ ಅವರು ಶಿಕ್ಷಣಕ್ಕೆ ತುಂಬಾ ಪ್ರೋತ್ಸಾಹವನ್ನು ಕೊಡ್ತಾಯಿದ್ರು. ಚಿತ್ರಕಲೆ ಇರ್ಬೋದು, ವಾಸ್ತುಶಿಲ್ಪ, ಆಮೇಲೆ ಯಾವುದೇ ಒಂದು ಕಲೆಗಳಿಗೆಲ್ಲ ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತಾಯಿದ್ರು. ಈ ಒಂದು ಚಿತ್ರಕಲೆಯ ಬಗ್ಗೆ ನೋಡೋದಾದರೆ, ಹಂಪೆಯ ವಿರೂಪಾಕ್ಷ ದೇವಾಲಯ, ಲೇಪಾಕ್ಷಿಯ ವೀರಭದ್ರ ದೇವಾಲಯ, ಚಿತ್ತೂರು ಜಿಲ್ಲೆಯ ಮದನಮಳ್ಳಿ ಕಂಚಿಯ ರಾಮಸ್ವಾಮಿ ದೇವಾಲಯ, ಕಂಚಿಯ ಹತ್ತಿರ ಇರುವ ಜಿನಕಾಂಚಿಯ ವರ್ಧಮಾನ ದೇವಾಲಯ ಮುಂತಾದ ಸ್ಥಳಗಳಲ್ಲಿ ನಾವು ಕಾಣ್ತಾ ಹೋಗ್ಬೋದು. ಇನ್ನು ಸಾಹಿತ್ಯದ ಬಗ್ಗೆ ನೋಡೋದಾದರೆ, ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ವಿಜಯನಗರ ಕಾಲವು ಮಹೋನ್ನತ ಪ್ರಗತಿಯನ್ನು ಸಾಧಿಸಿತು. ಕನ್ನಡ, ಸಂಸ್ಕೃತ, ತೆಲುಗು ಸಾಹಿತ್ಯ ವಿಪುಲವಾಗಿ ಬೆಳೆದು ಬಂದಿದೆ. ತಮಿಳು ಸಾಹಿತ್ಯಕ್ಕೂ ಕೂಡ ಪ್ರೋತ್ಸಾಹ ದೊರೆಯಿತು. ಜೈನ, ವೀರಶೈವ, ಬ್ರಾಹ್ಮಣ ಕವಿಗಳಿಗೆ ವಿಜಯನಗರದ ಅರಸರು ರಾಜಾಶ್ರಯನ್ನು ಕೂಡ ಕೊಡ್ತಾರೆ. ಇನ್ನು ಸಂಸ್ಕೃತ ಮತ್ತು ಸಾಹಿತ್ಯ, ವಿಜಯನಗರದ ಕಾಲದಲ್ಲಿ ಸಂಸ್ಕೃತ ಸಾಹಿತ್ಯ ಪ್ರಮುಖವಾಗಿ ಬೆಳೀತದೆ. ಈ ಯುಗದ ಪ್ರಮುಖ ಸಂಸ್ಕೃತ ಸಾಹಿತ್ಯಗಳೆಂದರೆ ವಿದ್ಯಾಶಂಕರ, ವಿದ್ಯಾತೀರ್ಥ, ವಿದ್ಯಾರಣ್ಯ, ಮಾಧವ, ಸಾಯಣ ಮುಂತಾದವರು. ಕನ್ನಡ ಸಾಹಿತ್ಯ, ವೈದಿಕ ಸಾಹಿತ್ಯ, ತೆಲುಗು ಸಾಹಿತ್ಯ, ತಮಿಳು ಸಾಹಿತ್ಯ, ಇವಿಷ್ಟನ್ನು ನೀವು ಇದರಲ್ಲಿ ಬರಿತಾ ಹೋಗಬೇಕು. ವಿಜಯನಗರ ಕಾಲದ ಸಾಹಿತ್ಯಗಳು, ಕಲೆ, ವಾಸ್ತುಶಿಲ್ಪ ಬಂದಾಗ, ವಾಸ್ತುಶಿಲ್ಪ ಅಂತ ಬಂದಾಗ ಶೃಂಗೇರಿಯ ದೇವಾಲಯ, ಕೃಷ್ಣ ದೇವಾಲಯ, ನರಸಿಂಹ ದೇವಾಲಯ, ಹಜಾರರಾಮ ದೇವಾಲಯ, ಲೇಪಾಕ್ಷಿ, ಮಹಾನವಮಿ ದಿಬ್ಬ, ಇದನ್ನೆಲ್ಲ ಬರೀರಿ. ಅದರಲ್ಲಿ ನಂತರ ಪಾಯಿಂಟ್ಸನ್ನು ನೋಡ್ತಾ ಹೋಗಿ. 1ನೇ ಪಾಯಿಂಟ್ಸಲ್ಲಿ ವಾಸ್ತುಶಿಲ್ಪ, 2ನೇದಲ್ಲಿ ಮೂರ್ತಿ ಶಿಲ್ಪ, 4 ಚಿತ್ರಕಲೆ, 5 ಸಾಹಿತ್ಯ, ಸಂಸ್ಕೃತ ಸಾಹಿತ್ಯ, ಕನ್ನಡ ಸಾಹಿತ್ಯ, ವೈದಿಕ ಸಾಹಿತ್ಯ, ತೆಲುಗು ಸಾಹಿತ್ಯ, ತಮಿಳು ಸಾಹಿತ್ಯ. ಅದರಲ್ಲಿ ನಾವೆಂತ ಬರಿತಾ ಹೋಗಬೇಕು ಅಂದರೆ, ಸಾಹಿತ್ಯದ ಬಗ್ಗೆ ನೀವು ತಮಿಳು ಭಾಷೆಯಲ್ಲಿ ಅವರು ರಚನೆ ಮಾಡ್ತಾ ಹೋದರು. ವಿಜಯನಗರದ ಕಾಲದಲ್ಲಿ ತಮಿಳು ಭಾಷೆಯಲ್ಲಿ ರಚನೆಯಾದ ಗ್ರಂಥಗಳು ಸಾಕಷ್ಟಿದೆ. ಈ ರೀತಿಯಾಗಿ ಬರಿತಾ ಹೋದರೆ ಆಯಿತು. ಇದನ್ನೇ ಪಾಯಿಂಟ್ಸ್ ಆಗಿ ತಗೊಳ್ಳಿ. ಇವಿಷ್ಟನ್ನು ನಾವು ನೋಡಿದರೆ ಬ್ಲಾಕ್ 1ರಲ್ಲಿ ನಾವು ಕಲ್ತಿರುವಂಥ ಮುಖ್ಯವಾದ ಪ್ರಶ್ನೆಗಳಿದು. ಈಗ ನಾವು ನೋಡ್ಕೊಂಡಿರುವಂಥದ್ದು ವಿಜಯನಗರದ ಕಲೆ, ವಾಸ್ತುಶಿಲ್ಪ, ಸಾಹಿತ್ಯದ ಕೊಡುಗೆಗಳ ಬಗ್ಗೆ ಬರೀರಿ ಅಂತ ಬಂದಾಗ ಅವುಗಳನ್ನೆಲ್ಲ ಸೇರಿಸಿಕೊಂಡು ನೀವು ಬರಿತಾ ಹೋದರೆ ಆಯಿತು. ಮೂರ್ತಿಶಿಲ್ಪ, ವಾಸ್ತುಶಿಲ್ಪ, ಕಲೆ, ಸಾಹಿತ್ಯ, ವೈದಿಕ ಸಾಹಿತ್ಯ, ತಮಿಳು ಸಾಹಿತ್ಯ, ಕನ್ನಡ ಸಾಹಿತ್ಯ, ಸಂಸ್ಕೃತ ಸಾಹಿತ್ಯ, ಇದನ್ನೆಲ್ಲ ಕೂಡ ಪಾಯಿಂಟ್ಸಲ್ಲಿ ಹಾಕ್ತಾ ಬರಿತಾ ಹೋಗಿ. ಇವಿಷ್ಟು ನಾವು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಕಲಿತಿರುವಂಥದ್ದು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳು. ಇವಿಷ್ಟನ್ನು ಓದ್ಕೊಳ್ಳೇಬೇಕು. ಬ್ಲಾಕ್ 1ರಲ್ಲಿರುವಂತಹ ಪ್ರಶ್ನೆಗಳನ್ನು ಮತ್ತೊಮ್ಮೆ ಯಾವುದೆಲ್ಲ ಇದೆ, ಯಾವುದನ್ನು ನಾವು ನೋಡಿಕೊಂಡೆವು, ಅದು ಯಾವುದು ಪಾಯಿಂಟ್ಸನ್ನು ಬರ್ಕೊಂಡೆವು, ಎಲ್ಲವನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಹೇಳ್ತೇನೆ. ಪುನರಾವರ್ತನ ಅಭ್ಯಾಸದ ರೀತಿಯಲ್ಲಿ ಮಾಡ್ತಾ ಹೋಗುವ. ಬ್ಲಾಕ್ 1ಅನ್ನು ಸರಿಯಾಗಿ ಕಲಿತ ನಂತರ ನಾವು ಬ್ಲಾಕ್ 2ರಲ್ಲಿ ಬರುವಂಥ ಮುಖ್ಯ ಪ್ರಶ್ನೆಗಳನ್ನು ನೋಡ್ತಾ ಹೋಗೋ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.